ಕ್ಯಾನ್ಸರ್ ಮುಕ್ತರಾಗಿ ಕರುನಾಡಿಗೆ ನಟ ಶಿವಣ್ಣ ಅವರು ವಾಪಸ್ಸಾಗಿದ್ದಾರೆ. ಶಿವಣ್ಣ ಇಸ್ ಬ್ಯಾಕ್. ದೇವನಹಳ್ಳಿಯ ಟೋಲ್ ಬಳಿ ಅಭಿಮಾನಿಗಳು ಜಮಾಯಿಸಿದ ನಟ ಶಿವರಾಜ್ ಕುಮಾರ್ ಅವರನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ಬೇಕು ಅಂತ ಹೇಳಿ ಅವರ ಫ್ಯಾನ್ಸ್ ಸಜ್ಜಾಗಿದ್ದಾರೆ. ಸೇಬಿನ ಹಾರ, ಪಟಾಕಿ ಸಿಡಿಸಿ ಸ್ವಾಗತ ಮಾಡೋದಕ್ಕೆ ಫ್ಯಾನ್ಸ್ ಸಜ್ಜಾಗಿರೋದು ಟೋಲ್ ಬಳಿ. ಸುಮಾರು 20 ಅಡಿ ಸೇಬಿನ ಹಾರದೊಂದಿಗೆ ಫ್ಯಾನ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ. ಹೇಳಿದಲ್ಲ ಈಗಷ್ಟೇ, ಶಿವಣ್ಣ ಅವರ ಒಂದು ಅಭಿಮಾನಿಗಳು ಎಷ್ಟು ಖುಷಿಯಾಗಿದ್ದಾರೆ ಅಂತಂದ್ರೆ, ಶಿವಣ್ಣ ಬಂದರು ಅಂತ ಹೇಳಿದ್ರೆ ಏನೋ ಹಬ್ಬದ ವಾತಾವರಣ ಈಗ. ನಿಜ, ಹೋಗುವಂತಹ ಸಂದರ್ಭದಲ್ಲಿ ಅಷ್ಟೇ ಭಾವುಕರಾಗಿದ್ದರು ಶಿವಣ್ಣ ಅವರು. ಏರ್ಪೋರ್ಟ್ನಲ್ಲಿ ಬಂದಿಳಿದು ಅವರಿಗೆ ಸಿಕ್ಕಂತಹ ಅಭಿಮಾನವನ್ನು ನೋಡಿ ಮತ್ತೂ ಭಾವುಕರಾದರು. ಈಗ ಟೋಲ್ ಅಲ್ಲಿ ಅವರ ಫ್ಯಾನ್ಸ್ ಸಜ್ಜಾಗಿದ್ದಾರೆ. ಕ್ರೇನ್ ಮುಖಾಂತರ ಸೇಬಿನ ಹಾರವನ್ನು ಹಾಕೋದಕ್ಕೆ ಇಲ್ಲಿಂದ ಮೆರವಣಿಗೆ ಶುರುವಾಗುತ್ತೆ ಟೋಲಿಂದ ಅಂತ ಅವರ ಅಭಿಮಾನಿಗಳು ಬಿಡೋದಿಲ್ಲ. ಬೇಡ ಅಂತಂದರೂ ಶಿವಣ್ಣ ಬೇಡ ಅಂತಂದರೂ ಕೂಡ ಅವರ ಅಭಿಮಾನಿಗಳು ಕೇಳೋದಿಲ್ಲ. ಯಾಕೆಂದರೆ ಆ ಪ್ರೀತಿ ಅವರು ತೋರಿಸ್ಲೇಬೇಕು. ನಾವು ನಿಮ್ಮಲ್ಲಿ ಇಟ್ಟಿರುವಂಥ ಅಭಿಮಾನ ನಾವು ಅಂಥದ್ದು ಇಲ್ಲ ಅಣ್ಣ, ನಿಮ್ಮನ್ನು ವೆಲ್ಕಮ್ ಮಾಡ್ಕೊಂತೀವಿ ಹಿಂಗೆ ಅಂಥೇಳಿ ನೋಡಿ ಹೆಂಗೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತೇಳಿ. ದೇವನಹಳ್ಳಿಯ ಟೋಲ್ ಗೇಟ್ ಬಳಿ ಕ್ಯಾನ್ಸರ್ ಚಿಕಿತ್ಸೆಗೆ ಅಂಥೇಳಿ ಅಮೆರಿಕಕ್ಕೆ ಹೋಗಿದ್ರು 1 ತಿಂಗಳು. ಡಿಸೆಂಬರ್ 18ನೇ ತಾರೀಕು ಅವರು ಅಮೆರಿಕಕ್ಕೆ ಹೋಗಿದ್ರು. ನಂತರ 2-3 ಡೇಸ್ ಆದಮೇಲೆ ಆಪರೇಷನ್ ಶುರುವಾಗುತ್ತೆ. ಆಮೇಲೆ ಮೊನ್ನೆಯಷ್ಟೇ ಶಿವಣ್ಣ ಅವರು ತಾಯ್ನಾಡಿಗೆ ವಾಪಸ್ ಬರುವುದರ ಬಗ್ಗೆ ಸುದ್ದಿಯನ್ನು ಸ್ವತಃ ಅವರೇ ವಿಡಿಯೋ ಮುಖಾಂತರ ಕೊಟ್ಟಿರ್ತಾರೆ. ಆ ವಿಡಿಯೋ ನೋಡಿ ಅಭಿಮಾನಿಗಳು ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ ಅನ್ನುವಂಥ ಒಂದು ಸುದ್ದಿ ಇತ್ತು. ಈಗ ವಾಪಸ್ ಬಂದಿದ್ದಾರೆ ನೋಡಿ. ಕ್ರೇನ್ ಮುಖಾಂತರ ಬೃಹತ್ ಸೇಬಿನ ಹಾರ ರೆಡಿಯಾಗಿದೆ. ಶಿವಣ್ಣ ಬರ್ತಾ ಇದ್ದಂತೆ ಆ ಸೇಬಿನ ಹಾರವನ್ನು ಹಾಕಿ ಅವರನ್ನು ಭರ್ಜರಿಯಾಗಿ ವೆಲ್ಕಮ್ ಮಾಡಿಕೊಂಡು ಮೆರವಣಿಗೆ ಮಾಡ್ತಾರೆ. ಈಗ ದೇವನಹಳ್ಳಿ ಟೋಲ್ ಗೇಟ್ ಬಳಿಯಿಂದ ನಮ್ಮ ಪ್ರತಿನಿಧಿ ಮಂಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಶಿವಣ್ಣ ಅವರು ಏರ್ಪೋರ್ಟ್ಗೆ ಬಂದಿಳಿದ್ರು. ಈಗ ಟೋಲ್ ಗೇಟ್ ಬಳಿ ಅವರ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಅವರ ಖುಷಿ ಹೆಂಗಿದೆ ಈ ಸಂದರ್ಭದಲ್ಲಿ ಅಂತ? ಶರತ್, ಶಸ್ತ್ರಚಿಕಿತ್ಸೆ ಗೆದ್ದು ಅಮೆರಿಕದಿಂದ ತಾಯ್ನಾಡಿಗೆ ಬರುತ್ತಿರುವಂತಹ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರನ್ನ ಈಗಾಗಲೇ ದೇವನಹಳ್ಳಿ ಏರ್ಪೋರ್ಟ್ ಅಲ್ಲಿ ಅಭಿಮಾನಿಗಳು ಸ್ವಾಗತ ಮಾಡಿದ್ದಾರೆ. ಅದರಂತೆ ಇದೀಗ ದೇವನಹಳ್ಳಿ ಟೋಲ್ ಬಳಿಯಲ್ಲೂ ಕೂಡ ಅಂದ್ರೆ ದೊಡ್ಡ ಕ್ರೈನ್ ನಲ್ಲಿ ಸೇಬಿನ ಹಾರ ಹಾಕಿ ಸ್ವಾಗತಿಸಲು ಅಭಿಮಾನಿಗಳು ಕೂಡ ಸಿದ್ಧತೆ ನಡೆಸಿರುವಂತದ್ದು ನೀವು ನೋಡ್ತಾ ಇರಬಹುದು. ಈಗಾಗಲೇ ಅಭಿಮಾನಿಗಳು ಅಂದ್ರೆ ಇಲ್ಲಿರುವಂತಹ ಏನು ಒಂದು ಕ್ರೈನ್ ಇದೆ, ಈ ಕ್ರೈನ್ ಅಲ್ಲಿರುವಂತಹ ದೊಡ್ಡ ಮಟ್ಟದ ಈ ಒಂದು ಸೇಬಿನ ಹಾರವನ್ನ ಹಾಕಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರನ್ನ ಸ್ವಾಗತಿಸಲು ಅಂದ್ರೆ ಸೇಬಿನ ಹಾರವನ್ನ ಹಾಕಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿ ಶಿವರಾಜ್ ಕುಮಾರನ್ನ ಸ್ವಾಗತಿಸಲು ಈಗಾಗಲೇ ಅಭಿಮಾನಿಗಳು ನೂರಾರು ಸಂಖ್ಯೆಯಲ್ಲಿ ದೇವನಹಳ್ಳಿ ಟೋಲ್ ಬಳಿ ಬಂದಿರುವಂತದ್ದು. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಾಗಲೇ ಏರ್ಪೋರ್ಟ್ ಅನ್ನ ಬಿಟ್ಟಿರುವಂತಹ ಶಿವರಾಜ್ ಕುಮಾರ್ ದೇವನಹಳ್ಳಿ ಟೋಲ್ ಬಳಿ ಬರ್ತಾರೆ. ಸೊ ಹೀಗಾಗಿ ಇಲ್ಲೂ ಕೂಡ ಒಂದಿಷ್ಟು ಅಂದ್ರೆ ರಾಜ್ಯದ ಮೂಲೆಯಲ್ಲೂ ಕೂಡ ಶಿವರಾಜ್ ಕುಮಾರ್ ಅಭಿಮಾನಿಗಳಿದ್ದಾರೆ. ಅದರಂತೆ ಈಗ ದೇವನಹಳ್ಳಿ ಟೋಲ್ ಬಳಿಯಲ್ಲೂ ಕೂಡ ಇಲ್ಲಿ ಶಿವರಾಜ್ ಕುಮಾರ್ ಬರ್ತಾರೆ. ಅವ್ರನ್ನ ಇಲ್ಲಿಂದ ಸ್ವಾಗತ ಮಾಡಬೇಕು ಅಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದಾರೆ. ನೀವು ಗಮನಿಸ್ತಾ ಇರ್ಬೋದು, ವಿಜುವಲ್ಸ್ ಅಲ್ಲಿ ನೀವು ನೋಡ್ತಾ ಇರ್ಬೋದು. ಅಂದ್ರೆ ಈಗಾಗಲೇ ಏನು ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘದಿಂದ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಇಲ್ಲಿ ಬಂದು ಅಂದ್ರೆ ಹಾರವನ್ನು ಹಿಡಿದು ಕುಂಬಳಿಕಾಯಿ ಆಗಿರ್ಬೋದು ಈ ತರ ಒಂದಿಷ್ಟು ಅವರ ಸ್ವಾಗತಿಸಲು ಅಭಿಮಾನಿಗಳು ಕಾತರದಿಂದ ನಿಂತ್ಕೊಂಡಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಈ ಒಂದು ದೇವನಹಳ್ಳಿ ಟೋಲ್ ಮುಂಭಾಗದಲ್ಲಿ ಬರ್ತಾರೆ. ಸೊ ಅವ್ರಿಗೆ ಹಾರವನ್ನ ಹಾಕಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಲು ಈಗಾಗಲೇ ಅಭಿಮಾನಿಗಳು ಕಾತರದಿಂದ ನಿಂತಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಕೂಡ ಸುಮಾರು ಅಂದ್ರೆ ಏನು ಅಮೆರಿಕದಲ್ಲಿ ಶಸ್ತ್ರಚಿಕಿತ್ಸೆಗೆ ಹೋದಂತಹ ಶಿವರಾಜ್ ಕುಮಾರ್ ಅವ್ರಿಗೆ ಅಂದ್ರೆ ಹುಷಾರಾಗಿ ಬರ್ಲಿ ಅಂತೇಳಿ ರಾಜ್ಯಾದ್ಯಂತ ಅಭಿಮಾನಿಗಳು ಅವ್ರನ್ನ ಗೆದ್ದು ಬರ್ಬೇಕು ಅಂತೇಳಿ ಹೇಳಿದ್ರು. ಸೊ ಇವತ್ತು ನಮ್ಮ ಜೊತೆಗಿದ್ದಾರೆ ಸರ್. ಶಿವರಾಜ್ ಕುಮಾರ್ ಬರ್ತಿದ್ದಾರೆ, ನೀವು ಸ್ವಾಗತಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀರಿ? ಎಲ್ಲ ಹಾರ ಹಾಕಕ್ಕೆ ಎಲ್ಲ ಪಟಾಕಿ ಅಭಿಮಾನಿ ಎಲ್ಲ ಜೊತೆಯಲ್ಲಿ ಅವರೇ ಬಹಳ ಅದ್ಭುತ, ಬಹಳ ಖುಷಿಯಾಗಿದೆ ನಮಗೆ. ತುಂಬಾ ಇವತ್ತು ಹೊಸ ವರ್ಷ ನಾವು ಇವತ್ತು ಹೇಳ್ತೀವಿ, ಹೊಸ ವರ್ಷ ಅವತ್ತು ಆಚರಿಸೋಕ್ಕಾಗಲಿ, ಇವತ್ತು ಆಚರಿಸ್ತಾ ಇದೀವಿ ಎಲ್ಲರೂ. ತುಂಬಾ ಖುಷಿ ಆಯ್ತದೆ ಸರ್ ಶಿವಣ್ಣ ಅವ್ರು ಬರ್ತಾ ಇದ್ದಾರೆ. ಇಂತಹ ಒಂದು ಖುಷಿ ವಿಚಾರ, ಖುಷಿ ಸಂಭ್ರಮ ಅಂದ್ರೆ ಬರ್ತಿರೋದೇ ಒಂದು ದೊಡ್ಡ ಖುಷಿ ವಿಚಾರ. ಶಸ್ತ್ರಚಿಕಿತ್ಸೆಯನ್ನು ಗೆದ್ದು ಬರ್ತಿದ್ದಾರೆ, ನೀವು ಕೂಡ ಎಲ್ಲ ಸ್ವಾಗತಿಸಲು ಸಂಭ್ರಮಾಚರಣೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀರಿ. ಏನು ಹೇಳ್ತೀರಿ ಬಂದ ತಕ್ಷಣ? ಸರ್ ಎಲ್ಲ ಅವರು ನಮಗೆ ಒಳ್ಳೇದಾಗಲಿ ದೇವರದ ಪ್ರಾರ್ಥನೆ ಮಾಡ್ತೀವಿ. ಎಲ್ಲ ಜಿಲ್ಲೆಗಳಿಂದ ಇವತ್ತು ಬಂದವರು ಇವತ್ತು ಎಲ್ಲ ಜಿಲ್ಲೆಗಳಿಂದ ಅಭಿಮಾನಿಗಳು ಬಂದರೆ ಭಾಳ ಖುಷಿ ಆಯ್ತದೆ. ಅವ್ರು ನೋಡಿ ನಾವು ಒಂದು 35 ದಿವಸದಿಂದ ಕಾತುರಾಗಿದೆ. ಇವತ್ತು ತುಂಬ ಖುಷಿ ಆಯ್ತದೆ ಸರ್ ನೋಡಿ. ಅವರು
ಓಕೆ, ಅಂದ್ರೆ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ, ಇಲ್ಲಿಂದನೂ ಕೂಡ ಬಂದಿದ್ದಾರೆ. ಒಂದು ಶಿವಣ್ಣರಿಗೆ ಇವತ್ತು ಏನ್ ಹೇಳಕ್ ಇಂಥ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಎಲ್ಲ ಅಭಿಮಾನಿಗಳು ಇವತ್ತು ಸೇರಿ ಅವರಿಗೆ ಒಳ್ಳೇದಾಗಲಿ ಅಂತ ಆಚರಿಸೋಕ್ಕೆ ನಾವು ಎಲ್ಲ ಜಿಲ್ಲೆಗಳಿಂದ ನಾವು ಅವ್ರಿಗೆ ಅಣ್ಣವ್ರ ಅಭಿಮಾನಿಗಳಾಗಿ ನಾವು ದೇವಸ್ಥಾನದ ಇವತ್ತು ಪೂಜೆ ಸಲ್ಲಿಸ್ತೀವಿ. ಇಲ್ಲಿಂದ ಅಂದ್ರೆ ಮನೆ ಹತ್ರನೂ ಕೂಡ ಮನೆ ಹತ್ರ ಹೋಯ್ತೀವಿ ಸರ್, ಮನೆ ಹತ್ರ ಹೋಯ್ತೀವಿ. ಅಂದ್ರೆ ಅಭಿಮಾನಿಗಳು ಈಗಾಗಲೇ ಏನು ಒಂದು ದೇವನಹಳ್ಳಿ ಟೋಲ್ ಬಳಿ ನೆರೆದಿದ್ದಾರೆ. ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಗೆ ಆ ದೇವನಹಳ್ಳಿ ಟೋಲ್ ಬಳಿ ಆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವ್ರು ಬರ್ತಾರೆ. ಸೊ ಅವ್ರನ್ನ ಅದ್ದೂರಿಯಾಗಿ ಸ್ವಾಗತಿಸಬೇಕು ಜೊತೆಗೆ ಅಂತೇಳಿ ಈಗಾಗಲೇ ಅಭಿಮಾನಿಗಳು ಒಂದ್ ಕಡೆ ಬಂದಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಗಮನಿಸ್ತಾ ಇರ್ಬೋದು, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಈಗ ಬಂದಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಅಂದ್ರೆ ಪಟಾಕಿಯನ್ನ ಸಿಡಿಸಿ ಹೂವಿನವನ್ನ ಹಾರವನ್ನ ಹಾಕಿ ಆ ಸ್ವಾಗತಿಸಲು ಸಂಭ್ರಮಿಸಲು ಈಗಾಗಲೇ ಅಭಿಮಾನಿಗಳು ಕೂಡ ಎಲ್ಲಾ ತಯಾರಿ ನಡೆಸ್ತಿರುವಂತದ್ದು. ಸೊ ನೀವು ನೋಡ್ತಾ ಇರ್ಬೋದು, ಗಮನಿಸ್ತಾ ಇರ್ಬೋದು, ದೇವನಹಳ್ಳಿ ಟೋಲ್ ಬಳಿ ಈಗ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಬಂದಿರುವಂತದ್ದು. ಅಂದ್ರೆ ಅಮೆರಿಕದಲ್ಲಿ ಶಸ್ತ್ರಚಿಕಿತ್ಸೆಗೆ ಹೋಗಿದ್ರು, ಭರ್ಜರಿಯಾಗಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಸೊ ಈ ನಿಟ್ಟಿನಲ್ಲಿ ತಾಯ್ನಾಡಿಗೆ ಬಂದಿರುವಂತಹ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರನ್ನ ಸ್ವಾಗತಿಸಲು ಈಗಾಗಲೇ ಲಕ್ಷಾಂತರ ಅಭಿಮಾನಿಗಳು, ಸಾವಿರಾರು ಅಭಿಮಾನಿಗಳು ಇಲ್ಲಿ ಬಂದಿರುವಂತದ್ದು ನೀವು ಗಮನಿಸ್ತಾ ಇರ್ಬೋದು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಈಗಾಗಲೇ ಬಂದಿದ್ದಾರೆ. ಇಲ್ಲಿಗೆ ಅವ್ರಿಗೆ ಒಂದು ಸೇಬಿನ ಹಾರವನ್ನ ಹಾಕುವ ಮೂಲಕ ನೀವು ನೋಡ್ತಾ ಇರ್ಬೋದು, ಆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಎಲ್ರಿಗೂ ಹಾಯ್ ಮಾಡ್ತಿದ್ದಾರೆ. ಗಮನಿಸ್ತಾ ಇರ್ಬೋದು ನೀವು ದೃಶ್ಯಾವಳಿಗಳಲ್ಲಿ ಹಾಯ್ ಮಾಡ್ತಿದ್ದಾರೆ. ತುಂಬಾ ಖುಷಿಯಾಗಿ ಅಭಿಮಾನಿಗಳಿಗೆ ಹಾಯ್ ಮಾಡ್ತಾ ಇರುವಂತದ್ದು. ಅಭಿಮಾನಿಗಳು ಕೂಡ ಅಂದ್ರೆ ಅವ್ರಿಗೆ ಹಾರವನ್ನ ಹಾಕಿ ಪಟಾಕಿಯನ್ನ ಸಿಡಿಸಿ ತಾಯ್ನಾಡಲ್ಲಿ ಸಂಭ್ರಮವನ್ನ ಓಕೆ, ಮಂಜು ಅವರು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರು, ಜೊತೆಗೆ ಅಲ್ಲಿನ ವರದಿಯನ್ನ ಕೂಡ ಮಾಡ್ತಾ ಇದ್ರು. ಮಂಜು, ನೋಡೋಣ ಹೆಂಗ್ ವೆಲ್ಕಮ್ ಮಾಡ್ತಾರೆ ಅಂತ ನೋಡೋಣ ಇರಿ. ಸಂಭ್ರಮಿಸಲು ಅಭಿಮಾನಿಗಳು ಕೂಡ ತಯಾರಿ ನಡೆಸಿದ್ದಾರೆ. ಅದರಂತೆ ಭರ್ಜರಿಯಾಗಿ ಸಂಭ್ರಮಾಚರಣೆ ಕೂಡ ಮಾಡ್ತಿದ್ದಾರೆ. ಶಿವರಾಜ್ ಕುಮಾರ್ ಮತ್ತೆ ಪತ್ನಿ ಗೀತಕ್ಕರು ಕೂಡ ಪಕ್ಕದಲ್ಲಿ ಇದ್ರು, ಕಾರಲ್ಲಿ ಹೋಗ್ತಿದ್ದಾರೆ. ಅದಾದ ನಂತರ ಇಲ್ಲಿಂದ ಸೀದಾ ಮನೆಯವರೆಗೂ ಅವರನ್ನ ಅದ್ದೂರಿಯಾಗಿ ಸಂಭ್ರಮಿಸಲು ಅಭಿಮಾನಿಗಳು ಬಂದಿದ್ದಾರೆ. ಜೊತೆಗೆ ನೋಡೋಣ ಇರಿ ಹೆಂಗ್ ವೆಲ್ಕಮ್ ಮಾಡ್ಕೊಂತಾರೆ ಅಂತ, ಯಾಕಂದ್ರೆ ಪಟಾಕಿ ಸೇಬಿನ ಹಾರ ತಂದಿದ್ದಾರೆ. ನೋಡೋಣ ಹೆಂಗ್ ವೆಲ್ಕಮ್ ಮಾಡ್ತಾರೆ ಅಂತ ನೋಡೋಣ ಇರಿ. ಶಿವರಾಜ್ ಕುಮಾರ್ ಅವರು ಬಹಳ ನಗುವಿನ ಮುಖದಲ್ಲೇ ಅಭಿಮಾನಿಗಳನ್ನ ಮಾತಾಡ್ಸಲು ಬಂದಿದ್ದಾರೆ. ಈಗ ಅಭಿಮಾನಿಗಳಿಗೆ ಹಾರವನ್ನ ಹಾಕುವ ಮೂಲಕ ಈಗಾಗಲೇ ಪಟಾಕಿಯನ್ನ ಸಿಡಿಸಿದ್ದಾರೆ. ನೋಡ್ತಾ ಇದ್ದೀವಿ, ಶಿವಣ್ಣ ಅವರು ಮಾತನಾಡಿಸಿದ್ರು, ಜೊತೆಗೆ ಅವ್ರಿಗೆ ಥ್ಯಾಂಕ್ ಯು ಹೇಳಿದ್ರು. ಬೃಹತ್ ಸೇಬಿನ ಹಾರ ಹಾಕುವಂತಹ ಸಂದರ್ಭದಲ್ಲಿ ಒಂದಷ್ಟು ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನಗಳಾಯಿತು ಅವರ ಅಭಿಮಾನಿಗಳಿಂದ. ಜೊತೆಗೆ ಇಷ್ಟೊಂದೆಲ್ಲ ಆಡಂಬರ ಬೇಡ ಅನ್ನುವಂಥ ಮಾತು ಸಹಜವಾಗಿ, ಶಿವಣ್ಣ ಅಂತಂದರೆ ಡೌನ್ ಟು ಅರ್ತ್ ಅಲ್ವಾ. ಸೊ ಈ ರೀತಿಯಾಗಿ ಆಡಂಬರದ ಸ್ವಾಗತ ನನಗೆ ಬೇಡ ಅಂತ ಹೇಳ್ತಾ ಇದ್ರು ಅವರು. ಅದೇ ಮಾತನ್ನು ಅವರ ಅಭಿಮಾನಿಗಳಿಗೆ ಹೇಳ್ತಾ ಇದ್ರು ಅಂತ ಅನಿಸುತ್ತೆ, ಹಾಗೆ ಕಾಣಿಸ್ತಾ ಇತ್ತದು. ಶಿವಣ್ಣ ಅಂತಂದರೆ ಡೌನ್ ಟು ಅರ್ತ್ ಯಾವಾಗಲೂ ಕೂಡ, ಸಿಂಪಲ್ ಮ್ಯಾನ್ ಅವರು. ಸೊ ಹಾಗಾಗಿ ಬೃಹತ್ ಸೇಬಿನ ಹಾರವನ್ನು ಹಾಕಿಕೊಳ್ಳೋದಕ್ಕೆ ಅಥವಾ ಹಾಕಿಸಿಕೊಳ್ಳೋದಕ್ಕೆ ಒಂದಷ್ಟು ಕ್ಷಣವನ್ನು ಕೊಡಿ ಅಂತ ಕೇಳಿದಾಗ ಅದನ್ನು ವಿನಮ್ರವಾಗಿಯೇ ಅದನ್ನು ತಳ್ಳಿ ಹಾಕಿರುವಂತಹ ರೀತಿಯನ್ನು ಕಾಣಿಸ್ತು ಅಲ್ಲಿ ನಮಗೆ. ಜೊತೆಗೆ ಅವನ್ನ ಭರ್ಜರಿಯಾಗಿ ವೆಲ್ಕಮ್ ಮಾಡ್ಕೊಳ್ಬೇಕಾಗಿತ್ತು. ಸದ್ಯ ಈಗ ಬೇಡ, ಟ್ರಾಫಿಕ್ ಸಮಸ್ಯೆ ಆಗುತ್ತೆ ಅಥವಾ ಪೊಲೀಸರಿಗೆ ತೊಂದರೆ ಆಗುತ್ತೆ, ಓಡಾಡೋ ಜನರಿಗೆ ತೊಂದರೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆಗಳನ್ನು ಆಡ್ತಾಯಿದ್ರು ಅವರ ಅಭಿಮಾನಿಗಳ ಜೊತೆಗೆ. ಈಗ ದೇವನಹಳ್ಳಿಯ ಟೋಲ್ನಿಂದ, ಏರ್ಪೋರ್ಟ್ ಟೋಲ್ ಇದೆಯಲ್ಲ, ಇಲ್ಲಿಂದ ಸೀದವಾಗಿ ಅವರ ನಿವಾಸಕ್ಕೆ ಹೋಗ್ತಾರೆ ಶಿವಣ್ಣ ಅವರು. ನೋಡಿ, ಈಗ ಮೆರವಣಿಗೆ ಸ್ಟಾರ್ಟ್ ಆಗ್ತಾ ಇದೆ. ಆ ಸನ್ ರೂಫಿಂದ ಶಿವಣ್ಣ ಅವರು ಎಲ್ರಿಗೂ ಕೂಡ ಕೈ ಬೀಸಿ ಹಾಯ್ ಹೇಳ್ತಾ ಮೆರವಣಿಗೆ ಶುರುವಾಗುತ್ತೆ ಇಲ್ಲಿಂದ. ಅಭಿಮಾನಿಗಳ ಒತ್ತಾಸೆ ಇದು, ಜೊತೆಗೆ ಒತ್ತಾಯ ಕೂಡ ಹೌದು. ಇಲ್ಲ ಶಿವಣ್ಣ, ನಾವು ಹಾಗೆಲ್ಲ ನಿಮ್ಮನ್ನ ಬಿಡೋಕ್ಕಾಗೋದಿಲ್ಲ, ನಾವು ಭರ್ಜರಿಯಾಗಿ ವೆಲ್ಕಮ್ ಮಾಡಲೇಬೇಕು, ನಿಮ್ಮ ಮೆರವಣಿಗೆ ಮಾಡಲೇಬೇಕು ಅಂಥೇಳಿ ಹಠ ಹಿಡಿದು ಕೂತು ನಂತರ ಈಗ ಮೆರವಣಿಗೆ ಸಾಗ್ತಾ ಇದೆ. ಇವಾಗ ನೋಡಿ, ಇಲ್ಲಿ ಬೇಡ, ಹೋಗೋಣ ಮನೆ ಹತ್ರ ಹೋಗೋಣ, ಅಲ್ಲಿ ಬೇಕಾದರೆ ನೀವು ಓಕೆ ಫೈನ್ ನೀವು ವೆಲ್ಕಮ್ ಮಾಡ್ಕೊಳ್ಳಿ, ಬಟ್ ಇಲ್ಲಿ ಬೇಡ, ಸಾರ್ವಜನಿಕ ಸ್ಥಳ, ಓಡಾಡೋರಿಗೆ ತೊಂದರೆ ಆಗುತ್ತೆ ಅಂತೇಳಿ ವಿನಮ್ರವಾಗಿ ಈಗ ಆ ಸನ್ರೂಫ್ನಲ್ಲಿ, ತೆರೆದ ಸನ್ರೂಫ್ನಲ್ಲಿ ಶಿವಣ್ಣ ಅವರು ಕೈ ಬೀಸಿ ಹಾಯ್ ಮಾಡ್ತಾ ಮೆರವಣಿಗೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗ ಅವರನ್ನು ಮೆರವಣಿಗೆ ಮಾಡ್ತಾ ಇದ್ದಾರೆ ಅವರ ಅಭಿಮಾನಿಗಳು.
ಎಲ್ಲರಿಗೂ ಈ ರೀತಿಯಾದಂತಹ ಸೌಭಾಗ್ಯ ಸಿಗೋದಿಲ್ಲ. ಅಂದರೆ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಈ ರೀತಿಯಾದಂಥ ಪ್ರೀತಿಯನ್ನು ತೋರಿಸ್ತಾರೆ ಅಂತ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಶಿವಣ್ಣ ಅವರಿಗೆ ಸಿಕ್ಕಿರುವಂತಹ ಆ ಒಂದು ಅಭಿಮಾನ, ಆ ಒಂದು ಪ್ರೀತಿ ಜನರಿಂದ ನಿಜಕ್ಕೂ ಅದಕ್ಕೆ ಬೆಲೆ ಕಟ್ಟಲ್ಲ ಸಾಧ್ಯ. ಈಗ ಶಿವಣ್ಣ ಅವರು ನೇರವಾಗಿ ಈ ಟೋಲ್ನಿಂದ ಅವರ ನಿವಾಸಕ್ಕೆ ಹೋಗ್ತಾರೆ. ನಿವಾಸದಲ್ಲಿ ಅವರನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೂ ಒಂದಷ್ಟು ತಯಾರಿಗಳಿದ್ದಾವೆ. ಹೋದಲ್ಲಿ ಬಂದಲ್ಲೆಲ್ಲ ಶಿವಣ್ಣ ಅವರಿಗೆ ವೆಲ್ಕಮ್. ಏರ್ಪೋರ್ಟ್ ಹತ್ರ ಬಂದರು, ಅವ್ರಿಗೆ ವೆಲ್ಕಮ್ ಸಿಕ್ತು. ಮತ್ತು ಟೋಲ್ ಪ್ಲಾಜಾ ಬಳಿ ಬಂದರು, ಟೋಲ್ ಗೇಟ್ ಬಳಿ ಬಂದರು, ಏರ್ಪೋರ್ಟ್ ಟೋಲ್ ಬಳಿ. ಅಲ್ಲಿಯೂ ಕೂಡ ಭರ್ಜರಿಯಾಗಿ ವೆಲ್ಕಮ್ ಮಾಡಿಕೊಂಡ್ರು. ಸೇಬಿನ ಹಾರವನ್ನು ಹಾಕಿಕೊಳ್ಳೋದಕ್ಕೆ ಸ್ವಲ್ಪ ಹಿಂದೆಟ್ ಹಾಕಿದ್ರು. ಇಷ್ಟು ಅದ್ದೂರಿ ಬೇಡ ಅಂಥೇಳಿ ಅವರ ಸಿಂಪ್ಲಿಸಿಟಿಯನ್ನು ತೋರಿಸ್ತಾ ಇದ್ರು ಮತ್ತೊಮ್ಮೆ. ಜೊತೆಗೆ ಅಲ್ಲಿಂದ ಎಲ್ಲರಿಗೂ ನಮಸ್ಕರಿಸಿ ಕೈ ಬೀಸಿ ಮನೆಗೆ ಹೋಗೋಣ, ಅಲ್ಲಿ ಬೇಕಾದರೆ ಸೆಲೆಬ್ರೇಟ್ ಮಾಡಿದ್ರಾಯ್ತು, ಇಲ್ಲಿ ಬೇಡ ಪಬ್ಲಿಕ್ ಪ್ಲೇಸು ಅಂತೇಳಿ ವಿನಮ್ರವಾಗಿ ತಿರಸ್ಕರಿಸಿ ಅಲ್ಲಿಂದ ಹೊರಟಿದ್ದಾರೆ ಅವರ ಮನೆಗೆ. ಸೊ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಮತ್ತಷ್ಟು ವಿಜೃಂಭಣೆಯಿಂದ ವೆಲ್ಕಮ್ ಮಾಡಬೇಕು. ಏರ್ಪೋರ್ಟ್ನಲ್ಲೂ ಆಗಲಿಲ್ಲ, ಟೋಲ್ ಗೇಟ್ ಬಳಿಯೂ ಕೂಡ ಆಗಲಿಲ್ಲ. ಸೊ ಹಾಗಾಗಿ ಅವರ ನಿವಾಸದ ಬಳಿ ಮಾಡಲೇಬೇಕು ಅಂತ ಪಟ್ಟು ಹಿಡಿದು ಕೂತು ಅಲ್ಲಾಗಲೇ ರೆಡಿ ಮಾಡ್ಕೊಂಡಿದ್ದಾರೆ.